ನಮ್ಮ ಭಾರತದಲ್ಲಿ ಅನೇಕ ಸರೋವರಗಳ ಬಗ್ಗೆ ಕೇಳಿಯೇ ಇರುತ್ತೇವೆ. ಅವುಗಳಲ್ಲಿ ಒಂದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿರುವ ರೂಪ್ಕುಂಡ್ ಸರೋವರ. ಈ ಸರೋವರದ ತುಂಬೆಲ್ಲ ಕೇವಲ ಅಸ್ಥಿಪಂಜರಗಳ ಅವಶೇಷಗಳನ್ನೇ ಕಾಣಬಹುದು. 1942ರಲ್ಲಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದನ್ನು ಮೊದಲ ಬಾರಿಗೆ ಶೋಧಿಸಲಾಯಿತು. ಮೊದಲಿಗೆ ಇದು ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಜಪಾನಿನ ಸೈನಿಕರ ಅವಶೇಷಗಳು ಎಂದು ನಂಬಲಾಗಿತ್ತು. ನಂತರ 2004ರಲ್ಲಿ ಅಸ್ಥಿಪಂಜರವು ಕ್ರಿಸ್ತಶಕ 850ರ ಹಿಂದಿನದು ಎಂದು ಕಂಡುಹಿಡಿಯಲಾಯಿತು. ಸ್ಥಳೀಯ ದಂತಕಥೆಗಳ ಪ್ರಕಾರ ಕನೋಜ್ನ ರಾಜ ಜಸ್ತಾವಲ್ ತನ್ನ ಗರ್ಭಿಣಿ ಪತ್ನಿ, ಸೇವಕರು ಹಾಗೂ ನೃತ್ಯ ತಂಡದೊಂದಿಗೆ ನಂದಾದೇವಿ ದೇಗುಲಕ್ಕೆ ತೀರ್ಥಯಾತ್ರೆಗೆ ತೆರಳಿದ್ದರು. ಆ ಸಮಯದಲ್ಲಿ ದೊಡ್ಡ ಆಲಿಕಲ್ಲುಗಳೊಂದಿಗೆ ಚಂಡಮಾರುತ ಬೀಸಿದ ಪರಿಣಾಮ ಈ ರೀತಿ ಮಾರಣಹೋಮಕ್ಕೆ ಕಾರಣವಾಗಿದೆ ಎಂಬ ಕಥೆಯೂ ಕೂಡ ಇದೆ. ಅದೇನೇ ಇರಲಿ, ಭಾರತದ ನಿಗೂಢ ಸ್ಥಳವಾದ ಇದು ಬೇಸಿಗೆಯಲ್ಲಿ ಸರೋವರಗಳ ಮೇಲಿರುವ ಮಂಜುಗಡ್ಡೆ ಕರಗಿ ಹೋಗುವುದರಿಂದ ಈಗಲೂ ಕೂಡ ಅವಶೇಷಗಳನ್ನ ಕಾಣಬಹುದು. ಏಕಕಾಲದಲ್ಲಿ ನೂರಾರು ಜನರ ಬೃಹತ್ ಸಾವಿಗೆ ಕಾರಣವೇನು ಎಂಬುದು ಯಾರಿಗೂ ತಿಳಿಯದ ಯಕ್ಷ ಪ್ರಶ್ನೆಯಾಗಿದೆ.